ದೋಸೆ ಹಿಟ್ಟಿನ ಪಡ್ಡು ಮಾಡುವ ವಿಧಾನವನ್ನು ನಿಮಗೆ ತಿಳಿಸ್ತೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಉದ್ದನ್ನು ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಮೆಂತೆಯನ್ನು ಹಾಕಿ ಅದನ್ನು ನೆನೆಸಿಟ್ಕೊಳ್ಬೇಕು. ಸ್ವಲ್ಪ ಅವಲಕ್ಕಿಯನ್ನು ಅದಕ್ಕೆ ಹಾಕಿ ನೆನೆಸಬೇಕು. ಆನಂತರ ಅದನ್ನು ಒಂದು 6-8 ಗಂಟೆ ನೆನೆಸಿದ ನಂತರ ಅದನ್ನು ದೋಸೆ ಹಿಟ್ಟಿನ ಹದಕ್ಕೆ ಬೇಯಿಸಬೇಕು. ದೋಸೆ ಹಿಟ್ಟಿನಿಂದ ಸ್ವಲ್ಪ ಗಟ್ಟಿಯಾಗಿ ಅದನ್ನು ಬೇಯಿಸಬೇಕು. ಆನಂತರ ಇದೇನು ನೆನೆಸಿಟ್ಟು 5-6 ಗಂಟೆ ಅಕ್ಕಿಯನ್ನು ನೆನೆಸಿಟ್ಟೇನು ಹಿಟ್ಟು ಮಾಡಿರ್ತೀರಿ, ಅದನ್ನು ಬೆಳಗ್ಗೆ ಎದ್ದು ಅದಕ್ಕೆ ಸಣ್ಣದಾಗಿ ಉಳ್ಳಾಗಡ್ಡೆ, ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೊಂದೇ ಪಡ್ಡನ್ನು ಈ ಕಣ್ಣು ಕಾವಲಿ ಅಂತೇವೆ ನಾವು ಇದಕ್ಕೆ. ಈ ಕಣ್ಣು ಕಾವಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದೊಂದಾಗಿ ಅದನ್ನು ಹಾಕಿ ಬೇಯಿಸಿ ನಿಧಾನಕ್ಕೆ ಅದನ್ನು ಮಗಚಬೇಕು. ಈ ರೀತಿಯಾಗಿ ದೋಸೆ ಹಿಟ್ಟಿನ ಪಡ್ಡು ಸುಲಭ ರೀತಿಯಲ್ಲಿ ತಯಾರಾಗ್ತದೆ. ಇದನ್ನು ನೀವು ಅದಕ್ಕೆ ಬೇಕಾದಂಥ ಚಟ್ನಿ, ಯಾವುದೇ ರೀತಿ ಕಾಯಿ ಚಟ್ನಿ ಇರ್ಬೋದು, ಕಾಳು ಚಟ್ನಿ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಸಾರು, ಸಾಂಬಾರು, ಇದು ಯಾವುದನ್ನೇ ಆದರೂ ಹಾಕ್ಕೊಂಡು ನೀವು ಅದನ್ನು ತಿನ್ನಲಿಕ್ಕೆ, ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ವೇಳೆಗೆ ತಿಂಡಿಗೆ, ಹೀಗೆ ನೀವು ರೆಡಿ ಮಾಡಿಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗ್ತದೆ. ನೀವು ಒಮ್ಮೆ ಮಾಡಿ ನೋಡಿ.